तुकाराम बोला पुंडलिक वरदारी विठ्ठल श्री ज्ञानदेव तुकाराम. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮಗೆ ಅನಂತ ಕೋಟಿ ನಮಸ್ಕರಿಸುತ್ತಾ, ಜಗಜ್ಜನನಿ ಜಗನ್ಮಾತೆ ರುಕುಮಾದೇವಿಗೂ ಅನಂತ ಕೋಟಿ ನಮಸ್ಕರಿಸುತ್ತಾ, ತುಕಾರಾಮರ ಸ್ವರೂಪರಾದಂಥ ಗುರುವರನಿಗೂ ದೀರ್ಘ ದಂಡವತ ನಮಸ್ಕರಿಸುತ್ತಾ, ದೇವತಾ ಸ್ವರೂಪರಾದಂಥ ಎಲ್ಲ ವಾರ್ಕರಿ ಸಂಪ್ರದಾಯಸ್ಥರಿಗೂ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವೆದ ಸರ್ವಾರಂಭ ಪರಿತ್ಯಾಗಿಯೋ ಮದ್ಭಕ್ತ ಸಮೆ ಪ್ರಿಯ. ಇವತ್ತು ತಗೊಂಡಂಥ ಸೇವೆ ಜ್ಞಾನೇಶ್ವರ ಗೀತೆ ಒಳಗೆ 12ನೇ ಅಧ್ಯಾಯ 16ನೇ ಶ್ಲೋಕ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವಿಷ್ಣು ಪರಮಾತ್ಮ ದ್ವಾಪರಯುಗದೊಳಗೆ ಶ್ರೀಕೃಷ್ಣನಾಗಿ ಅವತರಿಸಿದ ಕುರುಕ್ಷೇತ್ರ ಎಂಬ ಮಹಾಪುಣ್ಯ ಭೂಮಿ ಒಳಗೆ ಅರ್ಜುನ ಶ್ರೀ ಮದ್ ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೆ. ನೋಡಿ ಏನಂತ ಮಾಡ್ತಾನಪ್ಪ ಅಂದ್ರೆ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವೆತ ಸರ್ವಾರಂಭ ಪರಿತ್ಯಾಗಿಯು ಮದ್ಭಕ್ತ ಸಮೆ ಪ್ರಿಯ. ಕೃಷ್ಣ ಪರಮಾತ್ಮ ದ್ವಾಪರಯುಗದ ಅಂತ್ಯದೊಳಗ ಅರ್ಜುನನ ಬರೀ ನೆಪ ಮಾಡ್ಕೊಂಡ 700 ಶ್ಲೋಕ ಹೇಳಿದ್ರಿ. ಅದ್ರೊಳಗೆ ಬರುವಂತಹ ಇದೊಂದು ಶ್ಲೋಕ. ಇದನ್ನು ಯಾವ ಭಾಷೆದೊಳಗೆ ಹೇಳಿದಪ್ಪ ಅಂದ್ರೆ ಸಂಸ್ಕೃತ ಭಾಷೆದೊಳಗೆ ಹೇಳಿದ. ಇದು ಕನ್ನಡದೊಳಗೆ ಏನಾಗ್ತೈತಪ್ಪ ಅಂದ್ರೆ, ಅಪೇಕ್ಷೆ ಇಲ್ಲದವ, ಪರಿಶುದ್ಧ, ನಿಸ್ಪೃಹ, ಕೃತತ್ವ ಶೂನ್ಯ, ಸಮರ್ಥ ಮತ್ತು ಚಿಂತೆ ಇಲ್ಲದವ. ಇವೆಲ್ಲ ಗುಣಗಳು ಯಾರಲ್ಲಿದಾವ ಅವ ನನ್ನ ಪ್ರಿಯ ಭಕ್ತ ಅಂದ. ನೋಡಿ ಯಾವ್ಯಾವ್ರಿ? ಅಪೇಕ್ಷೆ ಇಲ್ಲದವ ಅಂದ್ರೆ ಯಾವುದ್ರೊಳಗೂ ಆಸೆನ ಇಲ್ಲದಂತವ. ಪರಿಶುದ್ಧವಾದ ಭಾವ ಅಂದ್ರೆ ಅಂತರಂಗದಿಂದ ಮತ್ತು ಬಹಿರಂಗದಿಂದ ಒಳ್ಳೆ ಮನಸ್ಸಿದ್ದಂಥವ. ಕೃತತ್ವ ಶೂನ್ಯ ಅಂದ್ರೆ ತನ್ನ ಅರಿವಿನ ತನ್ನ ಕಮರ ಇಲ್ಲದಂಥವ. ಸಮರ್ಥ ಅಂದ್ರೆ ಹಗಲು ರಾತ್ರಿ ಸಮನಾಗಿ ತಿಳ್ಕೊಂಡಂಥವ. ಮತ್ತು ಚಿಂತೆ, ಅವನ ಸಂಸಾರದೊಳಗೆ ಸ್ವಲ್ಪ ಚಿಂತೆನೇ ಇರಂಗಿಲ್ಲ. ಇಂಥವ ಪರಮಾತ್ಮ ಬೇಕಂತ. ನೋಡಿ ಇಂಥವ ನನ್ನ ಭಕ್ತರು ಹೆಂಗಿರ್ತಾರೋ ಇಂಥವ್ರು ಇರ್ತಾರೆ. ಹೇಳತಾನ ಭಗವಂತ ಯಾರಿಗೆ? ಅರ್ಜುನಿಗೆ ಹೇಳತಾನ. ಏನಾಗ್ತೈತಪ್ಪ ಅಂದ್ರೆ 7ನೇ ಶ್ಲೋಕದೊಳಗೆ 12ನೇ ಅಧ್ಯಾಯದೊಳಗೆ 13ನೇ ಶ್ಲೋಕದಿಂದ 20ನೇ ಶ್ಲೋಕದ ಮಠ ನಾವು ಪರಮಾತ್ಮ ಭಕ್ತರನ್ನು ಕೊಂಡಾಡ್ದೈತಿ. ನೋಡ್ರಿ ಭಕ್ತರು ಪರಮಾತ್ಮನ ಕೊಂಡಾಡೋದು ಸಹಜ ಐತ್ರಿ, ಸಹಜ ಐತಲ್ರಿ. ಇಲ್ಲಿ ಏನಾಗ್ತೈತಿಪ್ಪ ಅಂದ್ರೆ 7 ಶ್ಲೋಕದೊಳಗೆ ಭಗವಂತನ ಭಕ್ತರನ್ನು ಕೊಂಡಾಡ್ತಾನ. ಹೆಂಗದಾರಂತ? ನನ್ನ ಭಕ್ತರಿಗೆ ಆಸೆನೇ ಇಲ್ಲಪ್ಪ. ಅರ್ಜುನ ಕೇಳ್ತಾನ, ಹೆಂಗ ನಿನ್ನ ಭಕ್ತರ ಬಗ್ಗೆ ಆನಂದ ಆಗ್ತೈತೆ ನೋಡ್ರಿ. ಭಕ್ತರ ಬಗ್ಗೆ ಕೇಳಿದ್ದಕ್ಕ ಕೇಳತಾನ. ಯಾರು ಕೇಳತಾನೋ? ಭಕ್ತನ ಕೇಳತಾನ. ಹೇಳೋದು ವಿಷಯ ಏನೈತಿ? ಭಕ್ತರದ ವಿಷಯ ಐತಿ. ಪರಮಾತ್ಮನ ಹೃದಯದೊಳಗೆ ಏನು ಯಾರದಾರ? ಭಕ್ತರದಾರ. ಕೇಳತಾವ ಯಾರು? ಭಕ್ತನದಾನ. ಅರ್ಜುನ ಕೇಳಿದ್ದ ಬಹಳ ತುಲಾತಪ್ಪ. ನನ್ನ ಹೃದಯದೊಳಗೆ ಯಾರದಾರ ಅಂದ್ರೆ ಅಂತ ಭಕ್ತರ ಲಕ್ಷಣ ಹೇಳ್ತಾನೆ, ಕೇಳಂತ. ನೋಡಿ ನನ್ನ ಭಕ್ತರು ಹೆಂಗದಾರು? ನನ್ನ ಭಕ್ತರೊಳಗೆ ಆಸೆನೇ ಇಲ್ಲ. ಭಾವ ಹೆಂಗೈತಿ? ಶುದ್ಧ ಐತಿ. ಅರಿವೆ ಹೆಂಗದ? ತನ್ನ ಅರಿವಿನ ತಮ್ಮ ಕಬರಿಲ್ಲ ಅವ್ರಿಗೆ. ಮತ್ತು ಸಂಸಾರ ಚಿಂತೆ ಅಂತ ಅವ್ರಿಗೆ ಇಲ್ಲ. ಚಿಂತೆ ಐತಿ. ಯಾರ್ದೈತಿ? ನಮ್ದು ಚಿಂತೆ ಐತಿ. ಹೇಳ್ತಾ ನೋಡ್ರಿ ಮುಂದೆ, ಏ ನ ರುಚ್ಯತಿ ನ ದ್ವೇಷ್ಟಿ ನ ಸೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಮೇ ಪ್ರಿಯೋ ನರಹ. ನನ್ನ ಭಕ್ತರು ಹೆಂಗಿದಾರ ಅರ್ಜುನ? ಒಳ್ಳೆಯದಕ್ಕೆ ಸಂತೋಷ ಪಡೋದಿಲ್ಲ, ಕೆಟ್ಟದ್ದಕ್ಕೆ ವಿಷಾದ ಪಡೋದಿಲ್ಲ. ಏನಂತಂದ್ರಿ? ಒಳ್ಳೇದಾದಾಗ ಸಂತೋಷ ಪಡೋಂಗಿಲ್ಲ, ಕೆಟ್ಟದ್ದಾದಾಗ ವಿಷಾದ ಪಡಲಿಲ್ಲ, ಒಂದು ಬೇಕಂತ ಬಯಸಲಿಲ್ಲ, ಮತ್ತೊಂದು ಏನಾರು ಸಿಗಲಿಲ್ಲ ಅಂತ ದುಃಖ ಪಡಲಿಲ್ಲ. ಇಷ್ಟಾನಿಷ್ಟಗಳಿಗೆ ನಾ ಹೆಂಗಿಟ್ಟರೆ ಹೆಂಗದಾರ ನನ್ನ ಭಕ್ತರು ಹೆಂಗದಾರು? ನಾ ಹೆಂಗೆ ಒಳ್ಳೇದಕ್ಕೆ ಸಂತೋಷ ಮಾಡಿಲ್ಲ. ನಮಗಿಂತ ಒಳ್ಳೇದಾರ ಎಷ್ಟು ಸಂತೋಷ ಪಡ್ತೀವಿ ನಾವು? ಜಿಗದಾಡ್ತೇವ್ರಿ. ಕೆಟ್ಟದಾರ ದುಃಖ ಲಘುಡನೆ ಬರ್ತೈತೆ ನಮಗೆ. ಹಂಗಿಲ್ಲ ಅಂತ ಅವ್ನ ಭಕ್ತರ ಒಳ್ಳೆಯದಕ್ಕೆ ಸಂತೋಷ ಪಡೋದಲ್ಪ, ಕೆಟ್ಟದಕ್ಕೆ ವಿಷಾದ ಪಡೋದಲ್ಪ, ಒಂದು ಸಿಗಲಿಲ್ಲ ಅಂದ್ರೆ ದುಃಖ ಮಾಡ್ಕೊಳ್ಳಿಲ್ಲ, ಮತ್ತೊಂದು ಬೇಕಂತ ಬಯಸಲಿಲ್ಲ. ನಾ ಹೆಂಗೆ ಇಟ್ಟನಿಲ್ಲ ಹಂಗದಾರಂತ ಹೇಳ್ತಾನ. ಮುಂದೆ ಹೇಳ್ತಾನ, ಯಾಕಂದ್ರೆ ಕತಿ ಸಾಕ ಟೈಮ್ ಇಲ್ರಿ. ಭಗವಂತ ಏನು ಬರೀ ಶ್ಲೋಕ ಅಟ್ಟ ಮಾತಾಡೋಣ. ಮುಂದೆ ಹೇಳ್ತಾನ, ಸಮಹ ಸತ್ರೌಚ ಮಿತ್ರೇಚ ತಥಾ ಮಾನ ಅಪಮಾನ ಇವ ಶೀತೋಷ್ಣ ಸುಖ ದುಃಖೇತು ಸಮ ಸಂಘ ಇವರ್ಜಿತ ಅಂತ. ನೋಡಿ ಹೆಂಗೆ ಹೇಳ್ತಾನಪ್ಪ ಅಂದ್ರೆ, ನನ್ನ ಭಕ್ತರು ಹೆಂಗದಾರ ಗೊತ್ತೈತಿ ಏನೋ ಅರ್ಜುನ? ಶತ್ರುಗಳಲ್ಲಿ ಮಿತ್ರಗಳಲ್ಲಿ ಒಂದೇ ಥರ ಅದಾರಂತ. ಮಿತ್ರಗಳ ಜೊತೆ ಇದ್ದಾಗ ಶತ್ರುಗಳ ಜೊತೆ ಇರಾಕತ್ತೇನ್ರಿ. ಆದ್ರೆ ಪರಮಾತ್ಮ ಭಕ್ತರು ಹೆಂಗದಾರಂದ್ರೆ ಶತ್ರುಗಳಲ್ಲಿ ಮತ್ತು ಮಿತ್ರಗಳಲ್ಲಿ ಒಂದೇ ಥರ ಅದಾರ. ಮಾನ ಅಪಮಾನಗಳಲ್ಲಿನೂ ಒಂದೇ ಅದಾರಂತ. ನಾವು ಮಾನದ ಖುಷಿ ಪಡ್ತೇವೆ, ಅಪಮಾನದಾಗೆ ದುಃಖ ಪಡ್ತೇವೆ. ಹಂಗಿಲ್ಲ ಅಂತ. ಮಾನ ಅಪಮಾನಗಳಲ್ಲಿ ಒಂದಾದಾರ, ಸುಖ ದುಃಖದಲ್ಲಿನೂ ಒಂದಾದಾರ, ಚಳಿ ಬೇಸಿಗೆಯಲ್ಲಿನೂ ಒಂದಾದಾರ. ನನ್ನ ಭಕ್ತರು ಹೇಗದಾರು?
ಎಲ್ಲದಕ್ಕೂ ಸಮ ಅದಾರ. ಹೆಂಗ್ರಿ ಸಮ ಹೆಂಗ? ಜ್ಞಾನೇಶ್ವರ ಮಹಾರಾಜರು ವಿವರಿಸ್ತಾರ. ಶತ್ರುಗಳಲ್ಲಿ ಮಿತ್ರಗಳಲ್ಲಿ ಅಂದ್ರೆ ಗಿಡಕ್ಕೆ ಹೋಲಿಸ್ತಾರ ನೋಡಿ. ಗಿಡ ಹೆಂಗೈತ್ರಿ? ಜೋಪಾನ ಮಾಡಿ ಬೆಳೆಸ್ತಾವ ಮಿತ್ರ, ಕೊಡ್ಲಿ ತಗೊಂಡ್ ಕಡೆ ಅವ ಶತ್ರು. ಅವ್ರ ಇಬ್ಬರಿಗೂ ನೆರಳ ಕೊಡ್ತೈತಿಲ್ಲ. ಜೋಪಾನ ಮಾಡಿ ಬೆಳೆಸ್ತಾವನು ನೆರಳ ಕೊಡ್ತೈತಿ, ಕೊಡ್ಲಿ ತಗೊಂಡ್ ಕಡಿಯವಂಗು ನೆರಳ ಕೊಡ್ತೈತಿ. ಜ್ಞಾನೇಶ್ವರ ಮಹಾರಾಜರು ಸಂದರ್ಭ ಸಹಿತವಾಗಿ ಹೇಳ್ತಾರ. ಹೆಂಗದಾರ ಪರಮಾತ್ಮನ ಭಕ್ತರು ಗಿಡ ಇದ್ದಂಗ ಅದಾರ. ಮತ್ತೆ ಹೆಂಗದಾರ ಕಬ್ಬು ಇದ್ದಂಗ ಅದಾರ ಅಂತ ನೋಡ್ರಿ. ಕಬ್ಬು ಹೆಂಗೈತ್ರಿ? ನೀರು ಉಣಿಸಿ ಬೆಳೆಸ್ತಾವನು ಸಿಹಿನ ಕೊಡ್ತೈತಿ, ಗಾಣದಾಗ ಹಾಕಿ ಹಿಂಡವಂಗು ಸಿಹಿನ ಕೊಡ್ತೈತಿ. ನೀರು ಉಣಿಸಿ ಏನು ಬೆಳೆಸಿರ್ತಾರಲ್ಲ ಅವ ಮಿತ್ರ ಅದ, ಗಾಣದಾಗ ಹಿಂಡವ ಶತ್ರು ಅದ. ಅದು ಇಬ್ಬರಿಗೂ ಒಂದೇ ತರ ಸಿಹಿ ಕೊಡ್ತಿಲ್ಲ. ಜ್ಞಾನೇಶ್ವರ ಮಹಾರಾಜರು ವಿವರಿಸ್ತಾರ. ಮುಂದೆ ಹೇಳ್ತಾರ, ತುಲ್ಯ ನಿಂದಾರ್ತುತಿರ್ ಮೌನಿ ಸಂತುಷ್ಟ ಏನಕ್ಕೇನ ಸಹ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ಯ ಪ್ರಿಯೋ ನರಹ. ದೋಷನ ಭೂಷಣಗಳಿಗೆ ಅಂಟದಲ್ಲ ನೋಡ್ರಿ. ನಾವೆಲ್ಲದಕ್ಕೂ ಅಂಟ್ಕೋತೀವಿ. ಪರಮಾತ್ಮ ಹೇಳ್ತಾನೆ, ನನ್ನ ಭಕ್ತರಿಗದಾರು ದೋಷನ ಭೂಷಣಗಳಿಗೆ ಅಂಟಲಾರದವ ಮೌನಿ ಅದಾನಂತ. ಪರಮಾತ್ಮನ ಭಕ್ತ ಮೌನಿ ಅದಾನಂತ, ದೃಢ ನಿಶ್ಚಯವುಳ್ಳವದಾನಂತ. ಮತ್ತು ಬುದ್ಧಿನ ಏನು ಮನಸ್ಸಿನ ಬುದ್ಧಿನ ಹಂಗ ಅರ್ಪಣೆ ಮಾಡ್ಯಾನಂತ. ದೋಷನ ಭೂಷಣಗಳಿಗೆ ಅಂಟದವ ಮೌನಿ, ದೃಢ ನಿಶ್ಚಯವುಳ್ಳವ, ಮತ್ತು ಇಲ್ಲೇ ಇರಬೇಕಂತ ನೇಮ ಇಲ್ಲ ಅಂತ ನೋಡ್ರಿ. ಪರಮಾತ್ಮನ ಭಕ್ತಿಗೆ ಇದು ನಂದಪ್ಪ ಅನ್ನೋದಿಲ್ಲ. ಎಲ್ಲ ಅವಂಗ ಇದು ನಂದಪ್ಪ, ನಾ ಇಲ್ಲೇ ಇರ್ಬೇಕು ಅನ್ನೋದಿಲ್ಲ. ನಿಜವಾದ ಭಕ್ತರು ಹಂಗ ಮಾಡ್ಕೊಂತ ಬಂದಾರ. ಭಗವಂತ ಇಷ್ಟೆಲ್ಲ ಹೇಳತಾನ. ಮತ್ತೆ ಹೇಳ್ತಾನೆ, ಇದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಹೆಂಗೆ ಕೊಡ್ತಾನಪ್ಪ ಅಂದ್ರೆ, ಯಾರ ಕರೆದ್ರೆ ಸನ್ಮಾನ ಮಾಡಿದ್ರೆ ನಮ್ಗೆ ಆನಂದ ಆಗ್ತದಿಲ್ಲ ರೀ. ಯಾರ ಕರೆದ್ರೆ ಸನ್ಮಾನ ಮಾಡಿದ್ರೆ ಅವ್ರಿಗೆ ಧನ್ಯವಾದ ಹೇಳೋದಂತ ಅವ್ನ ಭಕ್ತ. ಯಾರ ಕರೆದ್ರೆ ನಿಂದ ಮಾಡಿದ್ರೆ ನಮ್ಗೆ ಸಿಟ್ಟು ಬರ್ತದಿಲ್ರಿ, ಅವ ಒಪ್ಪಿಸ್ಕೋದಲ್ಲ ಅಂತ ನೋಡಿ. ನಿಜವಾದ ಪರಮಾತ್ಮನ ಭಕ್ತ ಧನ್ಯವಾದ ಮಾಡಿದ್ರು ಅವ ಏನಾರ ಸನ್ಮಾನ ಮಾಡಿದ್ರು ಅವ್ನು ಧನ್ಯವಾದ ಹೇಳೋದಿಲ್ಲ, ಮತ್ತು ಅವನು ನಿಂದ ಮಾಡಿದ್ರೆ ಒಪ್ಪಿಸ್ಕೊಡೋದಿಲ್ಲ. ಸಮಾಧಾನ. ಇಂಥ ಭಕ್ತರನ್ನು ಕೊಂಡಾಡ್ತಾನೆ ಯಾರು? ಪರಮಾತ್ಮ. ಇಂಥ ಭಕ್ತರನ್ನು ಕೊಂಡಾಡುವಾಗ ಆ ಭಕ್ತನ ಅಹಂಕಾರಿ ಆದ್ರೆ ಏನ್ ಮಾಡಿದ್ರಿ ಭಗವಂತ? ಯಾರ ಮುಂದೆ ಹೇಳ್ಯಾನ? ಆಗಿನ ದ್ವಾಪಾರಿಕದೊಳಗೆ ಪರಮಾತ್ಮನ ಭಕ್ತರು ಯಾವ್ದಾರ? ಪಾಂಡವರು ಅದಾರ. ಯಾರ ಮುಂದೆ ಹೇಳ್ಯಾನಿದ್ರಲ್ಲ? ಅರ್ಜುನನ ಮುಂದೆ ಹೇಳ್ಯಾನ. ಈ ಪಾಂಡವರನ್ನ ಅಹಂಕಾರಿಗಳಾದ್ರೆ ಏನ್ ಮಾಡಬೇಕು? ಹೆಂಗಂದ್ರ ಅರ್ಜುನಿಗ ಭೀಮಗ ಅಹಂಕಾರ ಬರೋದು ಸಹಜ ಐತ್ರಿ, ಹಲವಾರು ಸಲ ಬಂದೈತಿ. ಧರ್ಮರಾಯಗೂ ಬರ್ತೈತಿ ನೋಡ್ರಿ ಅಹಂಕಾರ. ಒಮ್ಮೆ ಏನು ಪರಮಾತ್ಮ ತಳಮಳ ಆಗ್ತೈತಿ. ಎಲ್ಲ ಇವರಿಗೋಸ್ಕರ ನಾನು ಇವ್ರ ಮನೆ ಒಳಗೆ ಇವ್ರ ಕುದುರೆ ಲದ್ದಿ ತೆಗದ್ನಿ, ಇವ್ರಿಗೆ ಏನೆಲ್ಲ ಇವ್ರಿಗೆ ಕೆಲಸ ಮಾಡಿಕೊಟ್ನಿ, ಇವ್ರ ಕಾಡೊಳಗಿದ್ರೆ ಇವ್ರನ್ನ ಅಲ್ಲಿ ನೋಡ್ಕೊಂತ ಹೋದ್ನಿ, ಎಲ್ಲಾ ತರದಿಂದ ಇವ್ರನ್ನೆಲ್ಲ ಸಂರಕ್ಷಣೆ ಮಾಡ್ಕೊಂತ ಬನ್ನಿ. ಇವ್ರಿಗೆ ಸಹಿತ ಧರ್ಮಕ್ಕೆ ಸಹಿತ ಅಹಂಕಾರ ಬಂತಲ್ಪ. ಮುಂದೆ ಕಲಿಯುಗದ ಗತಿ ಏನಾಗಬಾರ್ದು ಅನ್ನೋ ವಿಚಾರ ಬಂತು. ಹೆಂಗ ಅಹಂಕಾರ ಬಂತಪ್ಪ ಧರ್ಮರಾಜ ಅಂದ್ರೆ, ಒಂದು ಯಾಗ ಮಾಡಿದ್ದ, ಯಜ್ಞ ಮಾಡಿದ್ದ. ದಿನಾಲು 10,000 15,000 ಬ್ರಾಹ್ಮಣರು ಬಂದು ಊಟ ಮಾಡಿ ಹೋಗ್ತಿದ್ರು. ಬ್ರಾಹ್ಮಣರು ಬಂದು ಊಟ ಮಾಡ್ತಿದ್ರು. ಊಟ ಮಾಡಿದಂಥವ್ರೆಲ್ಲರೂ ಮಹಾತ್ಮಗಳಿದ್ರೆ ಬಹಳ ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಬಹಳ ಇದ್ರಿ ಶ್ರೇಷ್ಠ. ಅವರು ಊಟ ಮಾಡಬೇಡಿ ಅವ್ನು ಹೇಳ್ತಿದ್ರು, ನಿನ್ನ ಹೆಸರಿನ ತಕ್ಕ ಧರ್ಮಿಷ್ಠ ನದೀಪ, ನಿನ್ನ ಹೆಸರಿನ ತಕ್ಕ ನೀ ಧರ್ಮಾತ್ಮ ನದಿ. ಇಷ್ಟೆಲ್ಲ ಜನರಿಗೂ ನಮ್ಗೆ ಬಹಳ ಆನಂದ ಆಗುವಂಗ ದಿನಾಲು ಊಟ ವಿಚಾರವನ್ನು ಕೊಟ್ಟು, ಮತ್ತು ವಸ್ತ್ರ ವೈಡೂರ್ಯವನ್ನು ಕೊಟ್ಟು, ದಾನದ ಮುಖಾಂತರ ಎಲ್ಲ ಕೊಡ್ತಿದ್ದ. ಅವ್ರು ಹೊಗಳೋದಕ್ಕೆ ಧರ್ಮರಾಜ ಒಳಗೊಳಗೆ ಅಹಂಕಾರ ಬರಕ್ಕೆ ಚಲೋ ಆದ್ರಿ. ನಿನ್ನಂತವ ಹಿಂದನೂ ಆಗಲಿಲ್ಲ, ಇನ್ನು ಮುಂದೂ ಆಗಕ್ಕೆ ಸಾಕಿಲ್ಲ ಅಂದ್ರು ಬ್ರಾಹ್ಮಣರು. ಒಳಗೆ ಅಹಂ ಬಂತವ್ರಿ. ಹೆಂಗೆ ಬಂತು? ಏನು ಯಾರು ಸಾಮಾನ್ಯ ಜನ ಹೇಳತ್ತಿಲ್ಲ, ಬ್ರಾಹ್ಮಣರು ಹೇಳ್ತಾರಂದ್ರೆ ನಾ ದೊಡ್ಡವಾದ್ಯ ಅಂತ ಅಹಂ ಬಂತ. ಈ ಅಹಂ ಬಂದಿದ್ದು ಯಾರಿಗೆ ಗೊತ್ತಾದ್ರಿ? ವೇದವ್ಯಾಸರು ಗೊತ್ತಾದ್ರಿ. ವೇದವ್ಯಾಸರು ಕೃಷ್ಣಕ್ಕೆ ಸೊನ್ನೆ ಮುಖಾಂತರ ಹೇಳಿದ್ರು, ಅಲ್ಲಪ್ಪ ಇವು ಯಾರಿಗೋಸ್ಕರ ನೀನು ದುಡ್ದಲ್ಲ ಅವ್ರಿಗೆ ಅಹಂಕಾರ ಬಂತು, ಹೆಂಗೆ ನೋಡಕತ್ತಿ ಮುಂದಂದ. ಅವಾಗ ವಿಚಾರ ಮಾಡಿದ ಕೃಷ್ಣ ಪರಮಾತ್ಮ. ಬಾಯಿಯಿಂದ ಹೇಳಿಲ್ರಿ. ಯಜ್ಞ ನಡೆದಿತ್ತು, ಜನ ಬೇಕಾದಷ್ಟು ಜನ ಊಟ ಮಾಡಿ ಹೋಗ್ತಿದ್ರು. ಅಲ್ಲೇ ಒಂದು ಮುಂಗಿಲಿ ಬಂತು ರೀ. ಪರಮಾತ್ಮ ತನ್ನ ಸಂಕಲ್ಪದಿಂದ ಆಗಮನ ಮಾಡ್ಕೊಂಡ. ಒಂದು ಮುಂಗಿಲಿ ಬಂತ. ಹೆಂಗಿತ್ತಪ್ಪ ಮುಂಗಿಲಿ ಅಂದ್ರೆ, ಅರ್ಧ ಶರೀರ ಬಂಗಾರದಿತ್ತು, ಅರ್ಧ ಯಥಾ ಪ್ರಕಾರ ಮುಂಗ್ಲಿ ತರ ಇತ್ತು. ಮುಂಗ್ಲಿ ತರ ಇತ್ತು. ಏನೇ ಪ್ರಸಾದ ಮಾಡಿ ಹೋಗಿದ್ರಲ್ಲ, ಅದು ಎಲಿ ಇನ್ನೂ ತೆಗೆದಿದ್ದಿಲ್ಲ.
ಆ ಎಲಿ ಒಳಗೆ ಬಂದ ಮುಗಿಲಿ ಸ್ವಲ್ಪ ಉಳ್ಯಾಡ್ತು. ಅರ್ಧ ಹೆಂಗಿತ್ರಿ? ಬಂಗಾರದಿತ್ತು ಶರೀರ, ಇನ್ನು ಅರ್ಧ ಯಥಾ ಪ್ರಕಾರ ಇತ್ತು. ಆದ ಮನುಷ್ಯ ಧ್ವನಿ ಮುಖಾಂತರ ಹೇಳ್ತಾರೆ, ಅಲ್ಲಪ್ಪ ಧರ್ಮ, ನಿನ್ನ ಅನ್ನೇನು ಅಷ್ಟೊಂದು ಮಹತ್ವದಿಲ್ಲ. ಏನು ಇವರೆಲ್ಲ ಬ್ರಾಹ್ಮಣರ ಹೇಳಕೊಳ್ತಾರಲ್ಲ, ಇದೆಲ್ಲ ಸುಳ್ಳು ಐತಿ ಅನ್ನೋದು. ಇನ್ನ ನೀ ಮಾಡಿದಂಥ ಪ್ರಸಾದ ಅಷ್ಟೊಂದು ಮಹತ್ವದಿಲ್ಲ, ಅಷ್ಟೊಂದು ಮಹತ್ವದಿಲ್ಲ, ಇವರೆಲ್ಲ ನಿಮಗೆ ಸುಳ್ಳು ಹೇಳತ್ತಾರ. ಭೀಮಾರ್ಜುನ್ ಸಿಟ್ಟು ಬಂತು. ಎಂತೆಂಥ ಬ್ರಾಹ್ಮಣರು, ಮಹಾಜ್ಞಾನಿಗಳು, ಮಹಾತ್ಮರು ಕೊಂಡಾಡತ್ತಾರ ನಮ್ಮನ್ನ. ಯಾಕಚ್ಚಿತ್ತು ಒಂದು ಮುಂಗ್ಲಿ ನಮಗೆ ಹಿಂಗೆ ಅಪಮಾನ ಮಾಡತ್ತಲ್ಲ ಅಂತ ನಾವು ಗಜಾನ ತಗೊಂಡ, ಬಿಲ್ಲನ ತಗೊಂಡ. ಅವಾಗ ಧರ್ಮರಾಜ ವಿಚಾರ ಮಾಡಿದ, ಮುಂಗ್ಲಿ ಮಾನವ್ರು ಇದ್ರೊಳಗೆ ಮಾತಾಡೋದೈತೆ ಅಂದ್ರೆ ಇದೇನೋ ಒಂದು ರಹಸ್ಯ ಐತಿ, ಯಾರನ್ನ ಕೇಳಬೇಕು. ಅವಾಗ ಮತ್ತೆ ಕೃಷ್ಣನ್ ಶರಣ ಹೋದ್ರು, ತಿರುಗ ದಂಡವತ ನಮಸ್ಕಾರ ಮಾಡಿದ್ರು. ಏನಪ್ಪಾ ಇದ್ರು ಕತಿ ಹೇಳೋದು. ಅವಾಗ ಹೇಳಿದ ಕೃಷ್ಣ ಪರಮಾತ್ಮ ಹೆಂಗಂದ್ರೆ, ಈಗಿರುವಂಥ ಪುರಿ ಜಗನ್ನಾಥ ಒಡಿಶಾದೊಳಗೆ ಒಬ್ಬ ಕಾಪೋತಿ ಅನ್ನುವಂಥ ಬ್ರಾಹ್ಮಣ ಇದ್ದ. ಕೃಷ್ಣ ಆ ಮುಂಗ್ಲಿ ಅರ್ಧ ಬಂಗಾರ ಹೆಂಗಾತ್ಪ ಅನ್ನೋದನ್ನ ವಿವರಣೆ ಮಾಡಿದ. ಧರ್ಮ, ಪುರಿ ಜಗನ್ನಾಥ ದೇಶದೊಳಗೆ ಬ್ರಾಹ್ಮಣ ಕಾಪೋತಿ ಅನ್ನೋ ಬ್ರಾಹ್ಮಣ ಇದ್ದ, ಬಹಳ ಬರ್ತಾನಿತ್ತು. ಹೆಂಗಿತ್ತಪ್ಪ ಅಂದ್ರೆ ದಿನಾಲು ಭಿಕ್ಷೆ ಬೇಡಿ ತಂದ ಅದನ್ನ ಕುಟ್ಟಿ ಊಟ ಮಾಡೋದಿತ್ತು. 3 ದಿನ ಪರ್ಯಂತೂ ಯಾರು ಭಿಕ್ಷೆ ನೀಡಿದ್ದಿಲ್ಲ. 3 ದಿನ ಪರ್ಯಂತ ಯಾರು ಭಿಕ್ಷೆ ನೀಡಿದ್ದಿಲ್ಲ. ಅವನ ಹೆಂಡತಿ, ಮಗ, ಸಸಿ, 4 ಜನರದೊಂದು ಕುಟುಂಬ. ಅವರು ನಮ್ಗೆ ಸ್ವಲ್ಪ ಐತಿ. 4 ಜನರದೊಂದು ಕುಟುಂಬ. 3 ದಿನ ಪರ್ಯಂತನೂ ಆಹಾರ ಸಿಕ್ಕಿದ್ದಿಲ್ಲ. 4ನೇ ದಿನ ಸ್ವಲ್ಪ ಭತ್ತ ಸಿಕ್ಕುರಿ. ಆ ಭತ್ತ ಕೈಯಾಗ ತಗೊಂಬಂದ ಹೆಂಡತಿ ಕೈಯಾಗ ಕೊಟ್ಟ. ಹೆಂಡತಿ ಭತ್ತ ಕೊಟ್ಟಿ ಅನ್ನ ಮಾಡಿದ. ಆ ಪ್ರಸಾದನ ಬಾಳಿ ಎಲೆ ಒಳಗೆ 4 ಬಾಳಿ ಎಲೆ ಒಳಗೆ ಸಮನಾಗಿ ಎಲ್ಲರಿಗೂ ಹಂಚಿಳು. 4 ಮಂದಿ ಪರಮಾತ್ಮ ನೆನೆಸಿ ಪ್ರಸಾದ ಸ್ವೀಕಾರ ಮಾಡ್ಬೇಕನ್ನೋದ್ರೊಳಗೆ ಒಬ್ಬ ಭಿಕ್ಷುಕ ಬಂದ. ಒಂದು 2 ನಿಮಿಷ ಮಾಡಿದ್ರೆ ಭಿಕ್ಷುಕ ಬಂದ. ಭಿಕ್ಷುಕ ಹೇಳಿದ, ನನಗೆ ಭಿಕ್ಷೆ ನೀಡ್ರಿಪ್ಪ, ಏನಾದರೂ ಅನ್ನ ಕೊಡ್ರಿ. 1 ವಾರ ಪರ್ಯಂತ 8 ದಿನ ಪರ್ಯಂತ ನಾನು ಏನು ತಿಂದಿಲ್ಲಪ್ಪ, ಭಾಳ ಹಸಿವಿನಿಂದ ಬಲಲಾತನಿ, ನನಗೆ ಏನಾದರೂ ಕೊಡ್ರಿಂದ. ಭಾಳ ದಯಾ ಬಂದಾಗಿದ್ದ. ಇವು 3 ದಿನದಿಂದ ಊಟ ಮಾಡಿಲ್ಲ, ಇವ್ರಿಗೂ ಹಸು ಐತಿ. ಅದು ಏನು ಒಂದು ಪಾಲಿನ ತನಗೆ ನೀಡಿದ್ದಲ್ಲ ಅದನ್ನು ತಗೊಂಡು ಹೋದ. ಭಾಳ ಬಿಸಿಲಿತ್ರಿ, ಭಾಳ ಬಿಸಿಲಿತ್ತು. ಒಳಗೆ ಕರೆದ, ಕರ್ಕೊಂಡು ಭಾಳ ಬರ್ತಾನಿತ್ತು. ನರ್ಕೊಂಡು ಏನೋ ಹಾಸಿದ, ಅದ್ರ ಮ್ಯಾಲೆ ಕುಂಡಿಸಿದ. ಆ ಎಲಿದ್ ಕೊಟ್ಟ, ಅದನ್ನು ಊಟ ಮಾಡಿದವ. ಇವ್ರು ಒಳಗಿನ ಊಟ ಮಾಡಿದ್ದಿಲ್ಲ, ಯಾಕಂದ್ರೆ ಭಿಕ್ಷುಕಿಗೆ ತಮ್ಮ ಪ್ರಸಾದ ಕೊಡಾಕ್ ಹೋಗ್ಯಾರು. ಇನ್ನು ನಮ್ಮದ್ರೊಳಗೆ ಅಟ್ಟ ಎಲ್ಲರೂ ಮತ್ತೆ ಅವ್ರಿಗೆ ಕೊಟ್ಟು ಅಟ್ರು ಕುಡಿ ತಿನ್ನೋಣ ಅಂತೇಳಿ 3 ಮಂದಿ ಹಂಗೆ ಇದ್ರು. ಅದನ್ನ ಕೊಟ್ಟ ಬಳಿಕ ಅವನ್ನ ಬರಾಬರ ತಿಂದ. ಭಾಳ ಹಸುವಾಗೈತಿ, ನನಗೆ ಇನ್ನೊಂದು ಸ್ವಲ್ಪ ಕೊಡ್ರಿ ಅಂದ. ಈ ತಂಡಗಳು ಹೆಂಡತಿ ತನ್ನದು ತೊಗೊಂಬಂದ್ಲು, ಹೆಂಡತಿ ಕೊಟ್ಲು, ಅದನ್ನು ತಿಂದ. ಭಿಕ್ಷುಕ, ಈಗ ನನಗೆ ಅರ್ಧ ಉಪವಾಸ ಇತ್ತು, ಈಗ 60 ಆಯ್ತು, ಇನ್ನೊಂದು ಸ್ವಲ್ಪ ಕೊಡ್ರಿ ಅಂದ. ಮಗಾನು ತಂದು ಕೊಟ್ಟ, ಅದನ್ನು ಉಂಡ. ನನಗೆ ಇನ್ನೊಂದು ಸ್ವಲ್ಪ ಕೊಟ್ಟರೆ ನಾನು ಪೂರ್ಣ ತೃಪ್ತ ಆಗ್ತೀನಿ ಅಂದ. ಸೊಸಿನೂ ತಂದು ಕೊಟ್ಟ ನೋಡಿ. ಸೊಸಿನೂ ತಂದು ಕೊಟ್ಲಲ್ಲ, ಅವಾಗ ಮನಸ್ಸಿಗೆ ಭಾಳ ಪಾಪ ಆದ್ರಿ. 3 ದಿನದಿಂದ ಉಪವಾಸ ಅದಾರ ಇವರು, ಈ ಕುಟುಂಬ ಎಲ್ಲ. ನಾ ಯಾರು ಇವ್ರ ಸಂಬಂಧಿಕಲ್ಲ, ನನ್ನ ತಮ್ಮ, ಬಂಧು ಬಳಗ, ತಾಯಿ ತಂದೆ ಯಾರು ಅಲ್ಲ. ನಾನೊಬ್ಬ ಭಿಕ್ಷುಕ, ನಾ ಯಾರು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಆದರೂ ತಾವು ಉಪವಾಸ ಇದ್ದು ನನಗೆ ಊಟ ನೀಡಿದ್ರಲ್ಲ, ಇನ್ನು ನಾ ಇವರಿಗೆ ಕಾಡಬಾರ್ದು ಅಂತೇಳಿ ಅವ್ನು ಬಂದಾಗ ಯಾರು ಗೊತ್ತೇನ್ರಿ ಭಿಕ್ಷುಕ, ಇವರ ಪರೀಕ್ಷೆ ಮಾಡೋದಕ್ಕೋಸ್ಕರ ಯಮಧರ್ಮರಾಯ ಬಂದಿರ್ತಾನ, ಪ್ರತ್ಯಕ್ಷವಾಗಿ ನಿಲ್ತಾನ. ಏನು ಬೇಕಾದ ಕೇಳಪ್ಪ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು, ನೀನು ಉಪವಾಸ ಇದ್ದ, ನೀ ಯಾರೋ ಭಿಕ್ಷುಕ ಅನ್ನ ನೀಡಿದಲ್ಲ, ಏನು ಬೇಕಾದ ಕೇಳಂತಾನ. ಅವಾಗ ಕಾಪೋತಿ ಬ್ರಾಹ್ಮಣ ಕೇಳ್ತಾನ, ಜಗತ್ತಿಗೆ ಯಾವಾಗಿದ್ರು ಅನ್ನ ಕೊರತೆ ಮಾಡಬಾರಪ್ಪ ಅಂತ ಕೇಳ್ತಾನ. ಅದಕ್ಕೆ ಈಗಿನ ಕಾಲದಾಗ ಯಾರಿಗಾರ ಅನ್ನ ಕೊರತೆ ಐತಿಲ್ರಿ? ಯಾರೋ ಒಬ್ಬರು ಅನ್ನ ಉಪವಾಸ ಅನ್ನ ಬೇಕನ್ನೋದಾರೇನ್ರಿ? ಯಾರಿಗಿನ ಹೆಚ್ಚಾಗೈತ್ರಿ ಅನ್ನ? 4 ಮಂದಿ ಒಂದು ಮನೆ ಒಳಗಿದ್ರಂದ್ರೆ ಇನ್ನ ಒಬ್ಬರಿಗೆ ಮುಸ್ರಿಗೆ ಹಾಕತ್ತಾರ. ಇದು ಏನು ನಡೆದಿತ್ತಿದ್ರು, ಏನೋ ಆಶೀರ್ವಾದ ಮಾಡತ್ತಿದ್ದ. ಆ ಮುಂಗಿಲಿ ಹರ್ಕಲ್ ಮುರ್ಕಲ್ ಗುಡಿಸ್ರಿ ಏನು ಕೂತ್ ಬಿದ್ದಿತ್ತಲ್ಲ, ಅದ್ರಾಗ ದಾಟಿ ಬಂದು ಅದ್ರ ಸ್ವಲ್ಪ ಮಲಗಿತ್ತು ನೋಡ್ರಿ, ಸ್ವಲ್ಪ ಹಿಂಗೆ ಬಿದ್ದಿತ್ತದು. ಅದು ಏನಾದ್ರೂ ಮೈ ಎತ್ತಿತ್ತಲ್ಲ, ಆ ಅನ್ನದಿಂದ ಅರ್ಧ ಬಂಗಾರ ಆಗಿತ್ತು. ಅದು ಮಹತ್ವದ ಅನ್ನಿತ್ರಿ. ತಾನು ಉಪವಾಸ ಇದ್ದ, ಪರರಿಗೆ ಊಟ ನೀಡಿದ್ದ, ಪರೋಪಕಾರ ಕೆಲಸ ಮಾಡಿದ, ಅದಕ್ಕೆ ಅನ್ನ ಏನಾಗಿತ್ತು? ಮಹತ್ವದ್ದಾಗಿತ್ತು. ಅದರಿಂದ ಅದು ಚಿನ್ನ ಆಗಿತ್ತು. ಇಲ್ಲಿ ಬಂದು ಹೇಳಿದ್ ನೋಡ್ರಿ, ಅವಾಗ ಕೃಷ್ಣ ಪರಮಾತ್ಮ ಹೇಳಿದ, ದೇವರ ಬಂದ್ರಿ ಪಾಂಡವರಿಗೆ, ನಾವು ಯಾವ ಲೆಕ್ಕ? ಭಗವಂತ ಕೊಟ್ಟಿದ್ದ, ಬೇಕಾದ ಕೊಟ್ಟಾನ. ಅದ್ರೊಳಗೆ ನಾವು ಸ್ವಲ್ಪ, ಅದ್ರೊಳಗೆ ನಮಗೆಲ್ಲ ಬೇಕಾದ ಇಟ್ಕೊಂಡು ಅದ್ರೊಳಗೆ ಸ್ವಲ್ಪ ನಾವು ನೀಡಾತೇವಿ. ನಮಗಿಷ್ಟು ಅಹಂ ಬಂದಿತ್ತು. ಏನು ಇಲ್ಲದ 3 ದಿನ ಉಪವಾಸ, 3 ದಿನ ಪರ್ಯಂತ ಉಪವಾಸ ಇದ್ದು ಇನ್ನೊಬ್ಬರಿಗೆ ನೀಡಿದಲ್ಲ, ಅವ ನಿಜವಾದ ದಾನಿ ಅದಾನ. ಅವಾಗ ದೀರ್ಘ ದಂಡವತ ನಮಸ್ಕಾರ ಹಾಕಿರಲ್ಲಪ್ಪ. ಎಂದು ಬರದಂತ ಅಹಂಕಾರ ಇವತ್ತು ಬಂತು, ಅದನ್ನು ಮುರುಘ ತಂದೆ ಅಂತ ಧರ್ಮ ಅವಾಗ ಒಪ್ಕೊಂಡು ನನಗೆ ಆಜ್ಞೆ ಬಂದು ಭಾಳ ತಾತ್ರಿ.
ಅನಪೇಕ್ಷೆಯ ಶುಚಿರ್ರಕ್ಷೆ ಉದಾಸೀನೋ ಗತವಿತ ಸರ್ವಾರಂಭ ಪರಿತ್ಯಾಗಿಯು ಮದ್ಭಕ್ತ ಸ ಮೇ ಪ್ರಿಯ. ಪುಂಡಲೀಕ ವರದಾರಿ